ಜಾತಿ ಕಿಚ್ಚು ಬೆನ್ನಲ್ಲೇ ಇದೀಗ ಸರ್ಕಾರ ಎಲ್ಲೋ ಒಂದ್ ಕಡೆ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಕೈಬಿಡಲು ಸರ್ಕಾರವೇ ಸೂಚನೆ ಕೊಟ್ಟಿದೆ. ಅಷ್ಟಕ್ಕೂ ಸರ್ಕಾರ ಹೇಳ್ತಿರೋದೇನು ಬನ್ನಿ ನೋಡೋಣ. ಜಾತಿ ಕಿಚ್ಚು ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಕೈ ಬಿಡಲು ಸೂಚನೆ. ಜಾತಿ ಗಣತಿ ಕಿಚ್ಚು ಹೆಚ್ಚಾಗ್ತಾನೆ ಇದೆ, ಸಾಕಷ್ಟು ವಿರೋಧವಾಗ್ತಿದೆ. ಇದೇ ಹೊತ್ತಿನಲ್ಲೇ ಎಲ್ಲೋ ಒಂದ್ ಕಡೆ ಸರ್ಕಾರ ಎಚ್ಚೆತ್ತುಕೊಂಡಂತಿದೆ. ಯಾಕಂದ್ರೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿರೋದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಆಯೋಗಕ್ಕೆ ಸರ್ಕಾರವೇ ಸಲಹೆ ಕೊಟ್ಟಿದೆ. ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿರೋದನ್ನ ತೆಗೆರಿ ಅಂತ ಸೂಚನೆ ಕೊಟ್ಟಿರೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಕೊಟ್ಟಿರೋ ಸಲಹೆ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಎಂಬ ಕಾಲಂ ಸೇರಿಸಿತ್ತು. ಇದೀಗ ಈ ಕಾಲಂ ಅನ್ನ ಕೈಬಿಡುವಂತೆ ಸರ್ಕಾರ ಸಲಹೆ ನೀಡಿದೆ. ಕ್ರಿಶ್ಚಿಯನ್ ಮತ್ತು ಮತಾಂಧರ ಕ್ರಿಶ್ಚಿಯನ್ ಟು ಕಾಲಂ ಮಾತ್ರ ಉಳಿಸಿಕೊಂಡು 47 ಜಾತಿ ಕಾಲಂಗಳನ್ನ ತೆಗೆದುಹಾಕಲು ಸರ್ಕಾರ ಸೂಚನೆ ಕೊಟ್ಟಿದೆಯಂತೆ. ಸರ್ಕಾರದ ಸಲಹೆಯಂತೆಯೇ 2 ಕಾಲಂ ರಚಿಸೋಕೆ ಆಯೋಗ ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಸರ್ಕಾರದ ಸೂಚನೆಯಂತೆಯೇ ಆಯೋಗವು ಕೂಡ ಸಲಹೆಯನ್ನ ಸ್ವೀಕರಿಸಲಿದೆಯಂತೆ. ಜಾತಿಗಣತಿ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಿಮ್ಮ ಜಾತಿ ಧರ್ಮಗಳನ್ನ ಸರಿಯಾಗಿ ಬರೆಯಿರಿ, ಸಬ್ ಕಾಸ್ಟ್ಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ ಅಂದ್ರು. ಈಗ 22ರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನ್ ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯಕೋಬೇಡಿ, ಬರೀ ಕುರುಬ ಅಂತ ಬರೀರಿ. ಕ್ರಿಶ್ಚಿಯನ್, ಲಿಂಗಾಯತ ಅಂತ ನಾವು ಬರೆದಿರೋದು ಅಲ್ಲ, ಇದನ್ನ ಆಯೋಗ ಬರೆದಿದ್ದು ಅಲ್ಲ, ಜನರೇ ಬರೆದಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆ ಕೊಟ್ಟರು. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ ಅಂತ ನಾವು ಬರೆದಿದ್ದಲ್ಲ, ಅದನ್ನು ಬರೆಸಿದ್ದಾರೆ. ಕಾಂತರಾಜ್ ವರದಿ ಒಳಗ ಈ ರೀತಿ ಕ್ರಿಶ್ಚಿಯನ್ ಅಂತ ಬರೆಸಿದ್ದು 7 ಲಕ್ಷ ಚಿಲ್ಲರ. ಉಳಿದಿದ್ದೇನಿದಾವಲ್ಲ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಗೌಡ, ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರೆಸಿದ್ದು ಈ ರಾಜ್ಯದಾಗ ಅವ್ರು ಎಷ್ಟು ಮಂದಿ ಬರೆಸಿದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. 9,47,000 ಇವನ್ನೆಲ್ಲವೂ ಬರೆಸಿದ್ದಾರೆ, ಬೇರೆ ಬೇರೆ ಕ್ರಿಶ್ಚಿಯನ್ ಅಂತ ಪದ. ರಾಜ್ಯಪಾಲರ ಅಂಗಳ ತಲುಪಿದ ಜಾತಿ ಗದ್ದಲ. ಇದೆಲ್ಲದರ ಮಧ್ಯೆ ಜಾತಿ ಗಣತಿ ಜಟಾಪಟಿ ರಾಜ್ಯಪಾಲರ ಅಂಗಳ ತಲುಪಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರ್ಪಡೆ ಬಗ್ಗೆ ಮರುಪರಿಶೀಲನೆಗೆ ರಾಜ್ಯಪಾಲರೇ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಮರುಪರಿಶೀಲನೆ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.